ಆ ತಮನ್ನಾ ಭಾಟಿಯಾಗ ಅರ್ಜೆಂಟ್ 5 ಕೋಟಿ ರೂಪಾಯಿ ಅಕೌಂಟಿಗೆ ಹಾಕ್ತಿರಲ್ಲ ಅಧ್ಯಕ್ಷರೇ. ತಮನ್ನಾ ಭಾಟಿಯಾಗ 5 ಕೋಟಿ ಅರ್ಜೆಂಟ್ ಹಾಕ್ತಿರಿ. ಯಾರು ವಿಧವೆಯರಾಗ್ಯಾರ ನಮ್ಮ ರೈತರು ಹೆಂಡ್ರು ಅವ್ರಿಗೆ ನೀವು 5 ಲಕ್ಷ ರೂಪಾಯಿ ಮನಿ ಒಳಗೆ ಕೊಡ್ತಕ್ಕಂತ ಕೆಲಸ ಮುಂದಿನ ದಿನದೊಳಗ ಆಗ್ಬೇಕಂತ ಹೇಳಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಎಜುಕೇಶನ್ ಒಳಗೆ ಅಧ್ಯಕ್ಷರೇ, ಶಾಲಾ ಶಿಕ್ಷಣ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ ಅಧ್ಯಕ್ಷರೇ. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತೇಳಿ ಕೆಲಸ ಮಾಡೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ನಾವು ಯಾರು ಏನು ಹುಟ್ಟಿಸ್ಲೇ ನಾವು ಯಾರು ದಡ್ರಿಲ್ಲ. ನಾವು ಜರ ಶಾಣೆ ಇದ್ದೀವಿ. ನಾವು ಯಾರು ಹುಟ್ಟಿನಿಂದ ನಾವೇನು ದಡ್ರಿಲ್ಲ ಅಧ್ಯಕ್ಷರೇ. ನಾವು ಶಾಣೆ ಇದ್ದೀವಿ ಅಂತ ಹೇಳಿ ನಂಗೆ ಬಹಳ ಹೆಮ್ಮೆ ಅದ ಅಧ್ಯಕ್ಷರೇ. ಮಾನ್ಯ UPSC ಯಾದಗಿರಿದವರು, UPSC ಯಾದಗಿರಿ ಅವರು 4 ಜನ UPSC ಪರೀಕ್ಷೆದೊಳಗೆ 4 ಜನ ಪಾಸ್ ಆಗ್ಯಾರ ಅಧ್ಯಕ್ಷರೇ. ಅದಕ್ಕೆ ಸಮಸ್ತ ನಾನೊಬ್ಬ ಬಸವ ಕಲ್ಯಾಣದ ಶಾಸಕನಾಗಿ ಆ ಯಾದಗಿರಿನ 4 ಜನರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಇನ್ನೊಂದು ಭಯಾನಕ ಏನು ಅನಿಸ್ತಂದ್ರೆ ಅಧ್ಯಕ್ಷರೇ, ಒಂದು ಏಸರ್ ಅಂತ ಹೇಳಿ ಒಂದು ವರದಿ ಕೊಟ್ಟದ ಅಧ್ಯಕ್ಷರೇ. ಏಸರ್ ಅಂತ ಹೇಳಿ ವರದಿ ಮಾಡ್ಯದ. ಏನಂತ ವರದಿ ಮಾಡಿದ ಅಧ್ಯಕ್ಷರೇ? ನಮ್ಮ ಕಡೆ ಸರ್ಕಾರಿ ಶಾಲೆಯೊಳಗ 7ನೇ 8ನೇ ಮಕ್ಕಳಿಗೆ 2ನೇ ತರಗತಿ ಲೆಕ್ಕಗಳು ಗುಣಾಕಾರ ಭಾಗಾಕಾರ ಕೂಡ್ಸೋ ಕಳೆವು 7ನೇ 8ನೇ ಮಕ್ಕಳಿಗೆ ಬರಲ್ಲ ಅಂತ ಹೇಳಿ ಎಷ್ಟು ಮಂದಿಗೆ ಅವರು ವರದಿ ಮಾಡ್ತಾರ? 75% ಅಂತ ಹೇಳಿ. ನಾನು ಹಿಡಿತೀನಿ ಬರೀ 40% ಅಂತ ಹೇಳಿ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಮ್ಗೆ ಎಂತ ಶಿಕ್ಷಣ ತಾವು ಕೊಡ್ಲತ್ತೀರಿ? ನಮ್ಮಲ್ಲೂ ಪೊಟೆನ್ಶಿಯಲ್ ಇದ್ದವ್ರು ಹರ, ನಮಗೆ ಸವಲತ್ತುಗಳಿಲ್ಲ, ನಮ್ಗೆ ಒಳ್ಳೊಳ್ಳೆ ಶಾಲೆಗಳಿಲ್ಲ. ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಧ್ಯಕ್ಷರೇ? ಭಾಗ್ಯ ಇಲ್ಲ ಅವರಿಗೆ. 7ನೇ 8ನೇಕ್ಕೆ ಹೋದಾಗ ಕುಡ್ಸೋ ಕಳೆ ಲೆಕ್ಕ ಬರಲ್ಲ, ಗುಣಾಕಾರ ಭಾಗಾಕಾರ ಬರಲ್ಲ ಅಂತ ಹೇಳಿ ಏಸರ್ ವರದಿ ಮಾಡ್ತಾ ಅಧ್ಯಕ್ಷರೇ. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಹೇಳಿ ವರದಿ ಮಾಡ್ತಾ ಅಧ್ಯಕ್ಷರೇ. ಇದು ಭಯಾನಕ ಅಲ್ಲ ಅಧ್ಯಕ್ಷರೇ? ಇದಕ್ಕಾಗಿ ಸರ್ಕಾರ ಏನ್ ಮಾಡ್ತು? ನಾನು ಧನ್ಯವಾದಗಳನ್ನು ಹೇಳಿ ಎಜುಕೇಶನ್ ಮಿನಿಸ್ಟರ್ ಅವರಿಗೆ. ಏನಂತ KPS ಶಾಲೆಗಳು ತಾವು ಪ್ರಾರಂಭ ಮಾಡ್ಲತ್ತೀರಿ, ನನಗೆ ಸಂತೋಷ ಅದು. ನಾ ಮಾಡಬಾರ್ದಂತ ನಂಬಲ್ಲ ಅಧ್ಯಕ್ಷರೇ, ಅದ್ರ ಪರವಾಗಿದ್ದೀನಿ. ನಮ್ಮ ಭಾಗದ ಮಕ್ಕಳನ್ನು LKG UKG ಟೈ ಹಾಕೊಂಡು ಶೂಸ್ ಹಾಕೊಂಡು ಹೋದ್ರೆ ನಮಗೆ ಭಾರಿ ಖುಷಿ ಆಗ್ತದೆ, ನಮಗೆ ಸಂತೋಷದ ವಿಷಯ ಅಧ್ಯಕ್ಷರೇ. ಆದ್ರೆ ಏನು ಮಾಡ್ಲತ್ತಾರ ಅಧ್ಯಕ್ಷರೇ? ಆ KPS ಶಾಲೆಗಳು ಪ್ರಾರಂಭ ಮಾಡ್ಲತ್ತಾರ ಅಧ್ಯಕ್ಷರೇ. KPS ಶಾಲೆ ಪ್ರಾರಂಭ ಮಾಡಿ ಅಲ್ಲಿ ಬಾಜು ಸ್ಕೂಲ್ನೊಳಗೆ ಯಾರೊಬ್ಬ ಇಂಗ್ಲಿಷ್ ಚಲೋ ಹೇಳೋದಿರ್ತಾನ, ಮತ್ತೊಂದು ಬಾಜು ಸ್ಕೂಲ್ನೊಳಗೆ ಯಾರು ಮ್ಯಾಥಮೆಟಿಕ್ಸ್ ಚಲೋ ಹೇಳೋದಿರ್ತಾನ, ಅವನಿಗೆ ತಂದು KPS ಶಾಲೆದೊಳಗೆ ಕೊಡ್ಲತ್ತಾರ. ಆ ಶಾಲೆಗಳ ಗತಿ ಏನಾಗಬೇಕು? ಅದಕ್ಕಾಗಿ ತಾವು ಯಾವ ರೀತಿ ಸರ್ಕಾರ ಮೊದಲ ಆದರ್ಶ ಶಾಲೆಗಳನ್ನ ಪ್ರಾರಂಭ ಮಾಡಿತ್ತು, ಆದರ್ಶ ಶಾಲೆಗಳು ಎಲ್ಲ ಕಡೆ ಸಕ್ಸಸ್ ಅಧ್ಯಕ್ಷರೇ. ಆದ್ರೆ KPS ಶಾಲೆಗಳಿಗೆ ಮುಂದಿನ ದಿನ ಇದೇ ರೀತಿ ನೀವು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ನೇಮಕ ಮಾಡಿ KPS ಶಾಲೆಗಳನ್ನ ತಾವು ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಮ್ಮ ಕಡೆ ಆಸ್ಪತ್ರೆಗಳ ಪರಿಸ್ಥಿತಿ ಅಧ್ಯಕ್ಷರೇ, ನಮ್ಮ ಕಡೆ ಆಸ್ಪತ್ರೆಗಳೊಳಗ ನಾವು ಇವತ್ತು ಸುಮಾರು ನನ್ನ ಕಡೆ ಮಾತಾಡ್ಲಿಕ್ಕಿದೆ 30 ಮಿನಿಟ್ಸ್ ಆಯ್ತು, ನೀವೇ ಮಾತಾಡಿ. 5 ನಿಮಿಷ ಮಾತಾಡಿ ಫಾಸ್ಟ್ ಆಗಿಲ್ಲ. 15 ನಿಮಿಷ ಯಾಕೆ ಇಲ್ಲ ಅಂತ ಹೇಳ್ತೀರಿ? 10 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ನಮ್ಮ ಎಲ್ಲ ಆಸ್ಪತ್ರೆಗಳೊಳಗೆ ಅಧ್ಯಕ್ಷರೇ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಒಂದು ಆಸ್ಪತ್ರೆದಾಗೂ ಕೂಡ ಅಲ್ಲಿ ಸ್ಟಾಫ್ ಇಲ್ಲ, ಫಾರ್ಮಸಿಸ್ಟ್ ಇಲ್ಲ, ಡಿ ಗ್ರೂಪ್ದವ್ರು ಇಲ್ಲ, ಡಾಕ್ಟರ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಧ್ಯಕ್ಷರೇ. ಈಗ ಒಂದೇನೋ ಲಕ್ಕಿಲಿ ಏನಾಗಿದೆ ಅಧ್ಯಕ್ಷರೇ, ಹಿಂದೊಂದು 10 ವರ್ಷದಿಂದ ಹೆಂಗಿತ್ತು, ಡಾಕ್ಟರ್ಗಳು ಸಿಗ್ತಾ ಇರಲಿಲ್ಲ ಸರ್. ಅವಾಗ ತಾವು ನೇರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬಳಿ ಹೋಗಿ ಒಬ್ಬ MBBS ಆದವ MD ಆದವ ಅವ್ರಿಗೆ ಅರ್ಜಿ ಕೊಟ್ಟರೆ ಸಾಕು, ಅವನಿಗೆ ತುರಂತ ಪೋಸ್ಟಿಂಗ್ ಆಗ್ತಿತ್ತು ಎಲ್ಲಿ ಖಾಲಿ ಇದೆ ಅಲ್ಲಿ. ದಯಮಾಡಿ ಮತ್ತೆ ಅಂತ ದಿನ ಮತ್ತೆ ಪ್ರಾರಂಭ ಆಗಲಿ. ನಿಂಬಲ್ಲಿ ಯಾರ್ಯಾರು ಒಬ್ರು MD ಮುಗಿಸ್ಕೊಂಡು ನಿಂಬಲ್ಲಿ ಬಂದ್ರು DC-ಗೆ ಅರ್ಜಿ ಕೊಟ್ಟರು, ನಾ ಈ ಆಸ್ಪತ್ರೆದೊಳಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅರ್ಜಿ ಕೊಟ್ಟರು ಅಂದ್ರೆ ಅವ್ರಿಗೆ ಮತ್ತೆ ಅಲ್ಲಿ ತುರಂತ ಅವ್ರಿಗೆ ಕೊಟ್ರಿ ಅಂದ್ರೆ ಆ ಆಸ್ಪತ್ರೆಗಳು ಉಳಿತವ, ಅಲ್ಲಿ 4 ಮಂದಿಗೆ ಟ್ರೀಟ್ಮೆಂಟ್ ಸಿಗ್ತಕ್ಕಂಥ ಕೆಲಸ 100ಕ್ಕೆ 100 ಆಗ್ತಕ್ಕಂಥ ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಮ್ಮ ಕಡೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಅಧ್ಯಕ್ಷರೇ. ಕೆಲಸ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ, ಕಲ್ಯಾಣ ಕರ್ನಾಟಕದೊಳಗೆ ನಮ್ಮಲ್ಲಿ ನಾವು ಬಹಳ ದೊಡ್ಡ ದೊಡ್ಡ ಗುರಿ ಉಟ್ಕೊಂಡೆ ನಮ್ಮ ಮಕ್ಕಳು ಓದಲ್ಲ ಅಧ್ಯಕ್ಷರೇ. ಎಲ್ಲೋ ಕೆಲವರು IAS ಆಗ್ಬೇಕು, IPS ಆಗ್ಬೇಕಂತ ಹೇಳಿ, ನಾನೇನಾರ ಪೊಲೀಸ್ ಆಗ್ಬೇಕು, ನಾ ಏನಾರ ಟೀಚರ್ ಆಗ್ಬೇಕು ಅಂತ ಹೇಳಿ ಓದ್ತಿರ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನೀವು ಹೇಳಿರಿ ಸರ್ಕಾರ 56,000 ಹುದ್ದೆಗಳು ತುಂಬ್ತೀರಂತ ಹೇಳಿ, ಆದಷ್ಟು ದಯಮಾಡಿ ಆ ಹುದ್ದೆಗಳು ತುಂಬ್ರಿ, ಆ ಭಾಗದ ಮಕ್ಕಳಿಗೆ ನೌಕರಿ ಸಿಗ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಹೇಳಿ ತಾವು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಇವತ್ತು ನಾನು ವಿನಂತಿಯನ್ನು ಮಾಡ್ತೇನೆ, ವ್ಯಸನ ಮುಕ್ತ ಕರ್ನಾಟಕದ ನಿರ್ಮಾಣ ಆಗ್ಬೇಕಂತ ಹೇಳಿ ಅಧ್ಯಕ್ಷರೇ. ಎಲ್ಲಿ ತನಕ
ನೀವೆಷ್ಟೇ ದುಡ್ಡು ಕೊಡ್ರಿ, ನೀವೆಷ್ಟೇ ಖರ್ಚು ಮಾಡ್ರಿ. ನಾನು ಒಂದ್ಸಲ ಒಂದು 6 ತಿಂಗಳು 1 ವರ್ಷದ ಹಿಂದೆ ಅಧ್ಯಕ್ಷರೇ, ನಾನು ಟ್ರೈನ್ನಾಗ ರಾಜಧಾನಿ ಎಕ್ಸ್ಪ್ರೆಸ್ದೊಳಗೆ ದಿಲ್ಲಿಗೆ ಹೋಗ್ತಿದ್ದೆ ಅಧ್ಯಕ್ಷರೇ. ರಾತ್ರಿ 7-8 ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಹುಡುಗರು 8-10 ಮಂದಿ ಬಾತ್ರೂಮ್ ಬಳಿ ಕ್ಯೂ ನಿಂತಾರ ಅಧ್ಯಕ್ಷರೇ. ಬಾತ್ರೂಮ್ ಹೋಲಕ್ ಪ್ರಿಯಾಂಕ್ ಸಾಹೇಬ್ರೆ ತಾವು ಲಕ್ಷ ಕೊಟ್ಟು ಕೇಳಬೇಕಿದು. ನಾ 7 ಮಂದಿ ಮತ್ತೊಂದು ಅಲ್ಲಿ ಬಾತ್ರೂಮ್ ಅದ, ಅವ್ರ ಆ ಕಡೆ ಹೋಲಕ್ ತಯಾರಿಲ್ಲ, ಅಲ್ಲೇ ಯಾಕೆ 7-8 ಮಂದಿ ಕ್ಯೂ ನಿಂತಾರಂತ ಹೇಳಿ ನಾವು ಒಬ್ಬನಿಗೆ ಕರೆದು ಕೇಳಿದ ಅಧ್ಯಕ್ಷರೇ. ಎಲ್ಲ ಪ್ರತಿಷ್ಠಿತ ಕಾಲೇಜಿನ ಒಳ್ಳೊಳ್ಳೆ ಮಂತನ ಮಕ್ಕಳು ಒಳಗೆ ಹೋಗಿ ಒಬ್ಬರು ಗಾಂಜಾ ಹೊಡೆದು ಹೊಂಟ್ರ ಅಧ್ಯಕ್ಷರೇ. ನಾನು ನೋಡಿದಂತ ಸತ್ಯ ಸಂಗತಿ ನಾನು ನಿಮ್ಮ ಮುಂದೆ ಇಡ್ಲತ್ತೀನಿ ಅಧ್ಯಕ್ಷರೇ. ಇವತ್ತ ದಕ್ಷಿಣ ಭಾರತದೊಳಗ ಇವತ್ತು ಯಾವರೇ ಪ್ರತಿಷ್ಠಿತ ಒಂದು 5-6 ಡ್ರಗ್ಸ್ ಮಾಫಿಯಾ ಇರ್ತಕ್ಕಂಥದ್ದು, ಡ್ರಗ್ಸ್ಗೆ ಜಾಗ ಸಿಗ್ತಕ್ಕಂಥದ್ದು ಒಂದು 5-6 ಸಿಟಿ ಒಳಗ, ಬೆಂಗಳೂರು, ಮಂಗಳೂರು, ನೆಕ್ಸ್ಟ್ ಮೈಸೂರು ಕೂಡ ಅದರೊಳಗೆ ಎಂಟ್ರಿ ಆಗ್ತದೆ ಅಧ್ಯಕ್ಷರೇ. ಇದರಷ್ಟು ಅಪಾಯಕಾರಿ ಮತ್ತೊಂದಿಲ್ಲ ಅಧ್ಯಕ್ಷರೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.